ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಪಿಯೂಷ್ ಗೋಯಲ್ ಅವರ ಮೇಲಿರುವ ಆರೋಪವೇನೆಂದರೆ ಇವರ ಸರ್ಕಾರ ಪ್ರಜಾಪ್ರಭುತ್ವನ ಕೊಲೆ ಮಾಡುತ್ತಿದೆ ಎಂಬುದು. ಪಿಯೂಷ್ ಜಿ, ರಾಹುಲ್ ಗಾಂಧಿ ಅವರು ತುಂಬಾನೇ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾರೆ, ಮೋದಿಜಿ ಅವರು ದೇಶದಲ್ಲಿ ಪ್ರಜಾಪ್ರಭುತ್ವದ ಕೊಲೆ ಮಾಡಿದ್ದಾರೆ ಅಂತ, ಯಾರಿಗೂ ಮಾತಾಡೋ ಅನುಮತಿ ಇಲ್ಲ ಅಂತ. ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರೆ ಅವರ ಮೈಕ್ ಬಂದ್ ಮಾಡಿಬಿಡ್ತಾರೆ ಅಂತ. ಅವರು ತಮ್ಮ ಮಾತನ್ನ ಹೇಳ್ಕೊಳ್ಳೋದಕ್ಕೆ ಲಂಡನ್ಗೆ ಹೋಗ್ಬೇಕಾಗತ್ತೆ ಅಂತ. ಪ್ರಜಾಪ್ರಭುತ್ವಕ್ಕೆ ಯಾವಾಗ ಅಪಾಯ ಆಗುತ್ತೆ? ಯಾವಾಗ ಜನಗಳಿಗೆ ಫ್ರೀಡಮ್ ಆಫ್ ಸ್ಪೀಚ್ ಇರೋದಿಲ್ಲ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರೋದಿಲ್ಲ. ಇದು ಯಾವಾಗ ಆಗಿತ್ತು? ಎಮರ್ಜೆನ್ಸಿಲಾಗಿತ್ತು. ಲೋಕತಂತ್ರದ ಮೇಲೆ ಯಾವಾಗ ಅಪಾಯ ಬರುತ್ತೆ ಅಂತಂದ್ರೆ, ಯಾವಾಗ ಫಂಡಮೆಂಟಲ್ ರೈಟ್ಸ್, ಜನಗಳ ಹಕ್ಕುಗಳ ಮೇಲೆ ಬೀಗ ಜಡದಾಗುತ್ತೆ, ಅದನ್ನ ಕಡೆಗಣಿಸಿದಾಗತ್ತೆ. ಇದು ಯಾವಾಗ ಆಗಿತ್ತು? ಎಮರ್ಜೆನ್ಸಿಲಾಗಿತ್ತು. ಲೋಕತಂತ್ರ ಯಾವಾಗ ಸಾಯಿತಂದ್ರೆ, ಲೋಕತಂತ್ರಕ್ಕೆ ಯಾವಾಗ ಅಪಾಯ ಬರುತ್ತೆ ಅಂತಂದ್ರೆ, ಯಾವಾಗ ಲಕ್ಷಾಂತರ ಸಮಾಜ ಸೇವಕರಿಗೆ, ಬೇರೆ ಬೇರೆ ಪಾರ್ಟಿಯವರಿಗೆ ಯಾವುದೇ ಕಾರಣ ಇಲ್ಲದೆ, ಯಾವುದೇ ಲೀಗಲ್ ಪ್ರಾಸೆಸ್ ಇಲ್ಲದೆ, ಯಾವುದೋ ಒಂದು ನ್ಯಾಯಾಲಯದಲ್ಲಿ ನ್ಯಾಯ ಇಲ್ಲದೆ ಜೈಲುಗಳಿಗೆ ತುಂಬಿಸಿದಾಗ. ಯಾವ ಮಟ್ಟಕ್ಕೆ ಅಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ, ಲಾಲ್ ಕೃಷ್ಣ ಅದ್ವಾನಿ ಅವರನ್ನ, ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರನ್ನ, ನಾನಾಜಿ ದೇಶ್ಮುಖರನ್ನ, ದೊಡ್ಡ ದೊಡ್ಡ ನಾಯಕರು ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್ ಅವರು, ಈ ದೇಶದ ಎಲ್ಲ ವಿಪಕ್ಷಗಳನ್ನ, ಅವರು ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಲಿ, ಇಲ್ಲ ಹಳೆ ಕಾಂಗ್ರೆಸ್ ಅವರಾಗಿರ್ಲಿ, ಭಾರತೀಯ ಜನಸಂಘದವರಿರ್ಲಿ, ಎಲ್ರನ್ನೂ ಒಂದೇ ಸಲಕ್ಕೆ ಲಕ್ಷಾಂತರ ಜನರನ್ನ ಜೈಲಿಗೆ ಹಾಕಿ ವಿಪಕ್ಷನ ಧ್ವಂಸ ಮಾಡೋ ಪ್ರಯತ್ನ ಮಾಡಿದಾಗ, ಆಗ ಲೋಕತಂತ್ರದ ಮೇಲೆ ಅಪಾಯ ಆಗತ್ತೆ. ಈಗ ವೆರಿ ಫ್ಯಾಕ್ಟ್, ನೀವು ಈ ಪ್ರಶ್ನೆ ನನ್ನನ್ನು ಕೇಳ್ತಾ ಇದ್ದೀರಿ. ವೆರಿ ಫ್ಯಾಕ್ಟ್, ಈ ಕಾಂಗ್ರೆಸ್ ಪಾರ್ಟಿ ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಆರೋಪ ಮಾಡ್ತಾ ಇದೆ. ಅದನ್ನ ನೀವು ಟಿವಿನಲ್ಲಿ ತೋರಿಸ್ತೀರಾ? ಲೋಕತಂತ್ರ ಅಂತೂ ಜೀವಂತವಾಗಿಲ್ಲ. ಲೋಕತಂತ್ರ ಮೋದಿಜಿಯವರ ರಾಜ್ಯದಲ್ಲಿ ಇನ್ನೂ ಜ್ವಲಂತ ಆಗ್ತಾ ಇದೆ. ಒಂದು ಚಿಕ್ಕ ಕೇಸ್ ಇತ್ತಷ್ಟೇ. ಅದ್ರ ಕಾರಣಕ್ಕೆ ಅವರು ಪಾರ್ಲಿಮೆಂಟ್ ಮೆಂಬರ್ಶಿಪ್ ಅನ್ನೇ ಕ್ಯಾನ್ಸಲ್ ಮಾಡಿಬಿಟ್ರು. ಪಾರ್ಲಿಮೆಂಟ್ ಮೆಂಬರ್ಶಿಪ್ ಹೋಯ್ತು, 24 ಗಂಟೆಯಲ್ಲಿ ಮನೆ ಖಾಲಿ ಮಾಡಿಸ್ಬಿಟ್ರು. ಇದು ಲೋಕತಂತ್ರನ? ಈಗ ತಪ್ಪಿತಸ್ಥರಿಗೆ, ತಪ್ಪು ಮಾಡೋರಿಗೆ, ಅದು ಬೇಕಿದ್ರೆ ಅಜಮ್ ಖಾನೇ ಇರ್ಲಿ, ಇಲ್ಲ ಮುಖ್ತಾರ್ ಅನ್ಸಾರಿ ಇರ್ಲಿ, ಇಲ್ಲ ರಾಹುಲ್ ಗಾಂಧಿನೇ ಇರ್ಲಿ, ಯಾರು ಅಪರಾಧಿ ಆಗಿರ್ತಾರೋ, ದೇಶದಲ್ಲಿ ಕಾನೂನಿದೆ. ಈ ದೇಶದ ಕಾನೂನನ್ನ ಮಾಡೋದ್ರಲ್ಲಿ, ಈ ಒಂದು ಪರ್ಟಿಕ್ಯುಲರ್ ಕಾನೂನು ಮಾಡೋದ್ರಲ್ಲಿ ನೋಡಿ, ಕಾಂಗ್ರೆಸ್ ನಾಯಕರ ತರ್ಕ ಏನಂತಂದ್ರೆ, ಇವರ ಪರಿವಾರ ಬಲಿದಾನ ಕೊಟ್ಟಿದೆ ಅಂತ. ಇಂದಿರಾಜಿ ಅವರ ಬಲಿದಾನ, ರಾಜೀವ್ ಜಿ ಅವರ ಬಲಿದಾನ, ಈಗ ಇವ್ರನ್ನ ಹೀಗ್ ನಡ್ಸ್ಕೊಳ್ಳೋದು ಸರಿಯಲ್ಲ ಅಂತ. ನನಗಂತೂ ಆಶ್ಚರ್ಯ ಆಗಿತ್ತು. ಹಿಂದೆ ಪ್ರಮೋದ್ ತಿವಾರಿಜಿ ಅವರು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ಉಪನಾಯಕರು, ಅವರಂತೂ ಟೆಲಿವಿಷನ್ ನಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಈ ಮಾತನ್ನು ಹೇಳಿದ್ರು. ಅಂದ್ರೆ ಗಾಂಧಿ ಪರಿವಾರದವ್ರಿಗೆ ಒಂದು ಸೆಂಟೆನ್ಸಿಂಗ್ ಆಗ್ಲಿ, ಅಂದ್ರೆ ಅವ್ರು ಏನಾದ್ರೂ ತಪ್ಪು ಮಾಡಿರ್ಲಿ, ಎಂಥ ಅಪರಾಧಿ ಅಂತಾದ್ರೂ ಆಗ್ಲಿ, ಆದ್ರೆ ಶಿಕ್ಷೆ ಕೊಡೋ ವಿಷಯಕ್ಕೆ ಬಂದಾಗ ಗಾಂಧಿ ಪರಿವಾರಕ್ಕೆ ಪ್ರತ್ಯೇಕವಾದ ಕಾನೂನು ಮಾಡಬೇಕು ಅಂತ. ಈಗ ಈ ಮಾತಿಗೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಸಮ್ಮತಿ ಸೂಚಿಸಕ್ ಸಾಧ್ಯನಾ? ಅವರ ತಲೆನಲ್ಲಿ ಒಂದು ಪರಿವಾರ ಸರ್ವಪ್ರಥಮ, ಮತ್ತದ್ರ ಹಿಂದೆ 1ರಿಂದ 100 ತನಕ ಒಂದೇ ಪರಿವಾರ. ನಮ್ಮ ಭಾರತದ ಜನ ಅಂತೂ ಅಲ್ಲೆಲ್ಲೋ ಹಿಂದೆ ಬಿದ್ದಿದ್ದಾರೆ. ಅವರ ತರ್ಕ ಏನಂತಂದ್ರೆ, ಅವರು ಅಡಾನಿ ಬಗ್ಗೆ ಮೋದಿಜಿ ಅವರನ್ನ ಪ್ರಶ್ನೆ ಮಾಡಿದ್ರು, ಪಾರ್ಲಿಮೆಂಟ್ ಅಲ್ಲಿ ಆರೋಪ ಹೊರಿಸಿದ್ರು, ಅದಕ್ಕೆ ಅವರ ಬಾಯಿ ಮುಚ್ಚಿಸ್ಲಾಯ್ತು, ಅದಕ್ಕೆ ಅವರ ಮೆಂಬರ್ಶಿಪ್ ಹೊರಟೋಯ್ತು, ಅದಕ್ಕೆ ಅವರ ಮನೆ ಕಿತ್ಕೊಂಡ್ಬಿಟ್ರು ಅಂತ. ದೇಶದ ಕಾನೂನಿನ ವ್ಯವಸ್ಥೆಗೆ ಮರ್ಯಾದೆ ಕೊಡಬೇಕಾಗತ್ತೆ. ಒಂದ್ ವೇಳೆ ನೀವು ಯಾರಿಗಾದ್ರೂ ಮಾನಹಾನಿ ಮಾಡಿದ್ರೆ, ಅಥವಾ ನಿಮ್ಮೇಲೆ ಯಾರಾದ್ರೂ ಮಾನಹಾನಿ ಮಾಡಿದ್ರೆ, ಆಗ ನಿಮಗೂ ಕೋಪ ಬರುತ್ತಲ್ವಾ? ಒಂದ್ ವೇಳೆ ಮಾನಹಾನಿ ಮಾಡಿದ ಮೇಲೆ ನೀವು ದೊಡ್ಡಸ್ತಿಕೆ ತೋರಿಸಿದ್ರೆ, ಅದು ಕೋರ್ಟ್ ನಿಮ್ಗೆ ಅವಕಾಶ ಕೊಡ್ತಾ ಇದೆ, ನೀವು ಹೇಳಿದ್ದಕ್ಕೆ ಕ್ಷಮೆ ಕೇಳ್ಬಿಡಿ ಅಂತ. ಕ್ಷಮೆ ಕೇಳ್ಬಿಟ್ರೆ ಮಾತಲ್ಲಿಗೆ ಮುಗ್ದೋಗಿರೋದು. ಅಲ್ಲ, ನೀವು ಇಡೀ ಸಮಾಜನೇ ಒಂದು ರೀತಿ ಇನ್ಸಲ್ಟ್ ಮಾಡಿದ್ರೆ, ಇಡೀ OBC ಸಮಾಜನೇ ಒಂದು ಇಡೀ ಸಮಾಜಕ್ಕೆ ಅವಮಾನ ಮಾಡಿದ್ರೆ, ಅಷ್ಟೆಲ್ಲ ಆದ್ಮೇಲೂ ನೀವು ಕೊಬ್ಬು ತೋರಿಸ್ತಾ ಇಲ್ಲ, ನಾನು ಕ್ಷಮೆ ಕೇಳಲ್ಲ ಅಂತ. ಆದ್ರೆ ನೋಡಿ, ಅವ್ರು ನಾವು ಮೋದಿಜಿಗೆ ಹೆದರೋದಿಲ್ಲ, ಮೋದಿಜಿ ನನಗೆ ಹೆದರ್ತಾರೆ ಅಂತ. ನೋಡಿ, ಅವರು ಮೋದಿಜಿಯವ್ರಿಗೆ ಮಾತ್ರ ಅವಮಾನ ಮಾಡಿಲ್ಲ, ಅವರಷ್ಟು ಜನಗಳು, ಅಂದ್ರೆ OBC ಕಮ್ಯುನಿಟಿ ಜನಗಳಿರ್ತಾರಲ್ಲ, ಯಾರ ಸರ್ನೇಮ್ ಮೋದಿ ಅಂತಿರುತ್ತಲ್ಲ,
ಅವ್ರು ಹೇಳ್ತಾರೆ ಯಾರ್ಯಾರ ಸರ್ನೇಮ್ ಮೋದಿ ಇದೆಯೋ ಅವರೆಲ್ರಿಗೂ ಅವಮಾನ ಮಾಡಿದ್ರು. ಅವ್ರ ಈ ಒಂದು ನಡವಳಿಕೆನ ಇಡೀ ದೇಶದ ಜನ ನೋಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ತುಂಬಾ ಕಷ್ಟಪಟ್ರು, ತಮ್ಮ ಚಾರ್ಮನ್ನ ಹರಡಿದ್ರು. ಈಗ ನೀವು ಯಾರನ್ನ ಪಪ್ಪು ಅಂತಿದ್ರು, ಜನ ಅವರನ್ನ ತಪಸ್ವಿ ಅಂತ ಕರೀತಾ ಇದ್ದಾರಲ್ಲ. ಈಗ ನಾನು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀನಿ, ನನಗೀಗ ಅದು ಅರ್ಥ ಆಗ್ತಾ ಇದೆ ಇದರ ಅಸಲಿಯತ್ ಏನು ಅಂತ. ಅಸಲಿಯತ್ ಏನು ಅಂದ್ರೆ ಅವರು ಭಾರತ್ ಜೋಡೋ ಅಲ್ಲ, ಅವರು ಕಾಂಗ್ರೆಸ್ ಪಾರ್ಟಿನ ಜೋಡಿಸೋದಕ್ಕೆ ಇಳಿದು ಬಿಟ್ಟಿದ್ದಾರೆ. ಕಷ್ಟದಲ್ಲಿ ಬಿದ್ದು ಬಿಟ್ಟಿದ್ರು. ಕರ್ನಾಟಕದಲ್ಲಿ 3 ಜನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಟವಲ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಬಿಡೋದಕ್ಕೆ ತಯಾರಾಗಿಲ್ಲ. ನಾನು ಇನ್ನೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರು CM ಆಕಾಂಕ್ಷಿನೇ, ಬಿಡಕ್ಕಾಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ. ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಅಖಿಲ ಭಾರತ ಅಧ್ಯಕ್ಷರು ಅಲ್ಲಿಗೆ ಜಂಪ್ ಹೊಡೆದು ಬಿಟ್ಟಿದ್ದಾರೆ. ಅವ್ರೇನ್ ಹೇಳ್ತಾರೆ, ಅಯ್ಯೋ ಅವರಿಬ್ಬರು ಜಗಳ ಬಿಟ್ಟಾಕಿ, ನನ್ನ ಹತ್ರ ಈಗ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪೂರ್ತಿ ಅಧಿಕಾರ ಇದೆ, ನಾನೇ CM ಆಗ್ತೀನಿ ಅಂತ. ಸೊ ಈಗ ಇವ್ರು 3 ಜೋಡಿಸೋ ಪ್ರಯತ್ನನೇ ಭಾರತ್ ಜೋಡೋ ಯಾತ್ರೆ ಆಗಿದ್ದು. ಎಷ್ಟ್ರ ಮಟ್ಟಿಗೆ ಅಂದ್ರೆ ಗುಜರಾತ್ ಅಲ್ಲಿ ಚುನಾವಣೆ ನಡೀತಾ ಇತ್ತು, ಅಲ್ಲಿ ಕಾಲೇ ಇಡ್ಲಿಲ್ಲ ಇವರು. ನಾನಿವಾಗ ಕರ್ನಾಟಕದ ಚುನಾವಣೆ ನೋಡ್ತಾ ಇದ್ದೀನಿ. ರಾಹುಲ್ ಗಾಂಧೀಜಿ ಅವರೆಲ್ಲೂ ಕಾಣಿಸ್ಲೇ ಇಲ್ಲ. ನೀವೇನಾದ್ರೂ ನೋಡಿದ್ರ? ತುಂಬಾ ಜಾಸ್ತಿ ಕಾಣಿಸ್ತಾ ಇಲ್ಲ ಅವರು. ನನಗನ್ಸುತ್ತೆ ಸ್ವತಃ ಅವ್ರ ಪಾರ್ಟಿ ಹೇಳ್ತಿರ್ಬೋದು ದಯವಿಟ್ಟು ನೀವು ಬರಬೇಡಿ ಅಂತ. ನೀವು ಬಂದು ಯಾವ ಮಾರ್ಜಿನ್ ಆಫ್ ಡಿಫೀಟ್ ಇಂದ ನಾವು ಸೋಲೋದ್ರಲ್ಲಿ ಇದೀವೋ ಅದಿನ್ನೂ ಹೆಚ್ಚಾಗ್ಬಿಡುತ್ತೆ ಅಂತ. ಇಲ್ಲ, ಅವರು ಕ್ಯಾಂಪೇನ್ ಮಾಡ್ತಿದ್ದಾರೆ, ಆದ್ರೆ ಪ್ರಿಯಾಂಕಾ ಗಾಂಧಿ ಜಾಸ್ತಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ನೀವು ಬಹುಶಃ ಪ್ರಿಯಾಂಕಾನ ಜಾಸ್ತಿ ನೋಡಿರ್ಬೇಕು, ರಾಹುಲ್ನ ನೋಡ್ತಿಲ್ಲ. ಈಗ ನಾವ್ ಏನ್ನ ನೋಡ್ತೀವಿ ಹೇಳಿ, ನೀವೇನ್ ತೋರಿಸ್ತಿರೋ ಅದನ್ನ ನೋಡ್ತೀವಿ. ನಮಗಂತೂ ರಾಹುಲ್ ಗಾಂಧಿ ಕಾಣಿಸ್ತಾನೆ ಇಲ್ಲ ಕ್ಯಾಂಪೇನ್ ಅಲ್ಲಿ. ಆದ್ರೆ ಪಿಯೂಷ್ ಜಿ ಒಂದ್ ಮಾತಂತೂ ನಿಜಾನೇ, ಅಂದ್ರೆ ಯಾರೇ ಮೋದಿ ಸರ್ಕಾರದ ವಿರೋಧ ಮಾಡಿದ್ರು ಅವ್ರ ಮನೆಗೆ CBI ಕಳಿಸ್ಬಿಡ್ತಾರೆ, ED ಕಳಿಸ್ಬಿಡ್ತಾರೆ. ಒಂದ್ ವೇಳೆ ಯಾವುದೇ ವ್ಯಕ್ತಿ ಆಗ್ಲಿ ಏನಾದ್ರೂ ತಪ್ಪು ಕೆಲಸ ಮಾಡಿದ್ರೆ, ಗೋಲ್ಮಾಲ್ ಮಾಡಿದ್ರೆ, ಡಕಾಯಿತಿ ಮಾಡಿದ್ರೆ, ಕಳ್ತನ ಮಾಡಿರ್ಲಿ ಅಥವಾ ಯಾವುದೇ ಸರ್ಕಾರಿ ಖಜಾನೆನ ದುರುಪಯೋಗ ಮಾಡ್ಕೊಂಡಿದ್ರೆ, ಭ್ರಷ್ಟಾಚಾರ ಮಾಡಿದ್ರೆ, ನೀವೇ ಹೇಳಿ ದೇಶದ ಕಾನೂನು ಕೆಲಸ ಮಾಡುತ್ತೋ ಇಲ್ಲ ಮಾಡೋದಿಲ್ವೋ ಅಂತ. ದೇಶದಲ್ಲಿ ಕಾನೂನು ವ್ಯವಸ್ಥೆ ಇದೆ, ಇಂಡಿಪೆಂಡೆಂಟ್ ಆಗಿದೆ. ನೋಡಿ ಇವಾಗ ನೀವೇ ಹೇಳಿ, ಒಂದ್ ವೇಳೆ CBI ತಪ್ಪು ಕೇಸ್ ಹಾಕಿದ್ದಿದ್ರೆ ಮನೀಶ್ ಸಿಸೋಡಿಯಾ ಅವರಿಗೆ ಇಷ್ಟೊತ್ತಿಗೆ ಕೋರ್ಟಿಂದ ಬೇಲ್ ಸಿಗ್ತಾ ಇರಲಿಲ್ವಾ? ಅವರು ಕಟ್ಟರ್ ಪ್ರಾಮಾಣಿಕರು. ಅವರು ಕಟ್ಟರ್ ಪ್ರಾಮಾಣಿಕರು ಅಂತ ಅವರೇ ಸೆಲ್ಫ್ ಸರ್ಟಿಫೈ ಮಾಡ್ಕೋತಾ ಇದ್ದಾರೆ. ಅವ್ರ ಮೇಲೆ ರೈಡ್ ಆಯ್ತು, ಮನೆ ಮೇಲೆ ರೈಡ್ ಆಯ್ತು, ಬ್ಯಾಂಕ್ಗಳ ಮೇಲೆ ರೈಡ್ ಆಯ್ತು, ಲಾಕರ್ ತೆಗೆದು ನೋಡಿದ್ರು, ಏನೂ ಸಿಗ್ಲಿಲ್ಲ ಮನೀಶ್ ಸಿಸೋಡಿಯಾ ಹತ್ರ ಅಂತ. ಅವರು ಅವ್ರ ಮನೇಲಿಟ್ಟಿಲ್ದೇ ಇರ್ಬೋದು, ಎಲ್ಲಿಟ್ಟಿದಾರೋ ಅದನ್ನ ಹುಡ್ಕೋ ಕೆಲ್ಸನ CBI ED ಏನ್ ವ್ಯವಸ್ಥೆ ಇದೆಯೋ ಅವರದನ್ನ ಮಾಡ್ಬೇಕಾಗತ್ತೆ. ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅವ್ರಿಗೆ ಭಯ ಇಲ್ಲ ಅಂದ್ರೆ, ಒಂದ್ ವೇಳೆ ಚಿಂತೆ ಇಲ್ಲ ಅಂದ್ರೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ? ಒಂದ್ ವೇಳೆ CBI ಬಂದ್ರೆ, ಒಂದಷ್ಟು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಲಿ ಬಿಡಿ. ಆದ್ರೆ ಒಂದ್ ವೇಳೆ ಕೋರ್ಟ್ ಇನ್ನೂ ಜಾಮೀನು ಕೊಟ್ಟಿಲ್ಲ ಅಂದ್ರೆ, ಒಂದ್ ವೇಳೆ ಅವರಿಬ್ಬರು ಮಂತ್ರಿಗಳು ತಿಂಗಳುಗಳಿಂದ ಜೈಲಲ್ಲಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಜನತೆ ಕೂಡ ಯೋಚಿಸ್ಬೇಕಲ್ವಾ? ಅಂದ್ರೆ ಎಷ್ಟೇ ಆಗ್ಲಿ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇದೆ, ನಮ್ಮಲ್ಲಿ ಉಚ್ಚ ನ್ಯಾಯಾಲಯ ಕೂಡ ಇದೆ. ಉಚ್ಚ ನ್ಯಾಯಾಲಯಕ್ಕೂ ಕೊನೆಗೆ ಒಂದಷ್ಟು ಕಾಗದಗಳು, ಒಂದಷ್ಟು ದಾಖಲೆಗಳು ಸಿಕ್ಕಿರ್ಬೋದು, ಅದಕ್ಕೆ ಜಾಮೀನಿನ ಸಿಕ್ಕಿಲ್ಲ. ಈಗ ನೋಡಿ, ನೀವೇ ಖುದ್ದು ವಿಚಾರ ಮಾಡಿ. ಅಂದ್ರೆ ಸ್ವತಃ ಸರ್ಟಿಫಿಕೇಟ್ ಕೊಟ್ಕೊಳ್ಳೋದ್ರಿಂದ ಯಾರೋ ಪ್ರಾಮಾಣಿಕರಾಗ್ಬಿಡಲ್ಲ. ಯಾವಾಗ ಜನತೆಗೆ ನಂಬಿಕೆ ಬರುತ್ತೋ, ಯಾವಾಗ ಜನಗಳಿಗೆ ಕಾಣಿಸುತ್ತೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾಮಾಣಿಕರು ಅಂತ, ಅದಕ್ಕೆ ಅವರು ಅಧಿಕವಾಗಿ ಸೀಟ್ ಕೊಟ್ರು. 2019ರಲ್ಲಿ ಆಧಾರ ಇಲ್ದಿರೋ ಎಲ್ಲ ಆರೋಪಗಳನ್ನು ಬಿಟ್ಟು ಮೋದಿಜಿ ಅವರಿಗೆ 303 ಸೀಟ್ ಕೊಟ್ಟು ಮತ್ತೆ ಒಂದು ಸಲ ಆರಿಸಿ ಕಳಿಸಿದ್ರು. ಆದ್ರೆ ಈಗಂತೂ ನೀವು ಕೇಜ್ರಿವಾಲ್ ಜಿಗೂ ತೊಂದರೆ ಕೊಡ್ತಾ ಇದ್ದೀರಾ. ಒಂದ್ ವೇಳೆ ಒಬ್ಬ ಮುಖ್ಯಮಂತ್ರಿ ತಮ್ಮ ಮನೆ ರಿನೋವೇಷನ್ ಮೇಲೆ ಖರ್ಚು ಮಾಡ್ಬಿಟ್ರೆ ಏನಾಗೋಯ್ತು? ನೋಡಿ, ಮೂಲ ವಿಷಯಕ್ಕೆ ಬರೋಣ. ಇವಾಗ ಮೂಲ ವಿಷಯ ಏನು? ಚುನಾವಣೆಗೆ ಮುಂಚೆ ಅವರೇ ಕ್ಲೇಮ್ ಮಾಡ್ಕೊಂಡಿದ್ರು, ಶೀಲಾ ದೀಕ್ಷಿತ್ ಅವರು ಏರ್ ಕಂಡೀಷನ್ ಹಾಕ್ಸಿದ್ರು, ನಾನು ಅದನ್ನು ತೆಗೆಸ್ಬಿಡ್ತೀನಿ ಅಂತ. ನಾನು ಸರ್ಕಾರಿ ಗಾಡಿ ತಗೊಳ್ಳಲ್ಲ, ನಾನು ಸಾಧಾರಣವಾದ ಮನೇಲಿರ್ತೀನಿ. ನಾನು ಹೇಳ್ಬೇಕು ಅಂದ್ರೆ ನಾನು ಕೇಳಿದ್ದು ಬಹುಶಃ ನಾನು ಗುಡ್ಸ್ಲೇಲಿರ್ತೀನಿ ಅಂತ ಹೇಳ್ದಂಗಿತ್ತವ್ರು. ನಾನು ಸರ್ಕಾರಿ ಮನೆ ತಗೊಳ್ಳಲ್ಲ, ಸರ್ಕಾರಿ ಗಾಡಿನೂ ಸಿಂಪಲ್ ಆಗಿರೋದು ಇಟ್ಕೋತೀನಿ. ಈಗ ಗೊತ್ತಿಲ್ಲ, ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವ್ರ ಮನೆ ಅಂತೂ ಬಿಡಿ, ಅಕ್ಕಪಕ್ಕ ಎಷ್ಟು ಮನೆಗಳಿತ್ತು ಅದನ್ನು ತಮ್ಮನೆ ಜೊತೆ ಸೇರಿಸ್ಕೊಂಡ್ಬಿಟ್ರು. ಆದ್ರೆ
ನಿಮ್ಮ ಸರ್ಕಾರನೂ ಕೂಡ ಸೆಂಟ್ರಲ್ ವಿಸ್ಟಾ ಮಾಡೋದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ. ಸೆಂಟ್ರಲ್ ವಿಸ್ಟಾ ಒಬ್ಬ ವ್ಯಕ್ತಿ ಬಳಸೋದಕ್ಕಲ್ಲ ಇರೋದು. ಅದರಲ್ಲೇನ್ ಕಚೇರಿಗಳಾಗುತ್ತೆ, ಆ ಕಚೇರಿಲಿ ಭಾರತದ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಕೇಜ್ರಿವಾಲ್ ಜಿ ಅವರು ಮನೆ ಮಾಡಿಸಿದ್ದು ಇದೇ ಕಾರಣಕ್ಕೆ, ಅಂದ್ರೆ ಅವರು ಚೆನ್ನಾಗಿ ಕೆಲಸ ಮಾಡೋಕ್ಕಾಗತ್ತೆ ಅಂತ, ಜಾಸ್ತಿ ಎಫಿಷಿಯೆಂಟ್ ಆಗಿ ಡೆಲ್ಲಿ ಜನಗಳ ಸೇವೆ ಮಾಡಕ್ಕೆ ಅಂತ. ಅವ್ರು ಹೇಳ್ತಾರೆ ನಮ್ಮನೇಲಿ ಕಷ್ಟ ಇದೆ, ಆದ್ರೆ ಪ್ರಧಾನಮಂತ್ರಿ ಅವ್ರಿಗೋಸ್ಕರ ಅರಮನೆ ಕಟ್ಟಿಸ್ತಾ ಇದ್ದಾರೆ 1200 ಕೋಟಿ ರೂಪಾಯಿಂದು. ಅದ್ರ ಬಗ್ಗೆ ಯಾರಿಗೂ ಮೊದಲನೇದೇನು ಅಂದ್ರೆ ಪೂರ್ತಿ ಬಾಯಿಗೆ ಬಂದಿದ್ದು ಆಧಾರ ಇಲ್ದಿರೋ ಮಾತಿದು. ಪ್ರಧಾನಮಂತ್ರಿಗೋಸ್ಕರ ಯಾರು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಯಾವುದೋ ಅರಮನೆ ಕಟ್ಟಿಸ್ತಾ ಇಲ್ಲ. ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು ಇವರೆಲ್ಲರನ್ನು ಪಾರ್ಲಿಮೆಂಟ್ ಹತ್ತಿರಕ್ಕೆ, ರಾಷ್ಟ್ರಪತಿ ಭವನಕ್ಕೆ ಹತ್ತಿರಕ್ಕೆ ಇರೋ ತರ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇನೆ. ಇದರಿಂದ ಜನಗಳ ಅನಾನುಕೂಲನೂ ಕಮ್ಮಿ ಆಗುತ್ತೆ, ಅವರ ಸುರಕ್ಷತೆನೂ ಸರಿ ಆಗುತ್ತೆ. ಬಹುಶಃ ಈ ಮಾತನ್ನ ಎಲ್ಲರೂ ಒಪ್ತಾರೆ ಅಂತ ಅನ್ಕೋತೀನಿ. ಇವತ್ತು ದೇಶದ ಪ್ರಧಾನಮಂತ್ರಿ ಅವರ ಸುರಕ್ಷತೆ ಇದೆಯಲ್ಲ, ಅದು ನಮ್ಮೆಲ್ರಿಗೂ ಅಮೂಲ್ಯವಾದ್ದು. ಇನ್ನೊಂದು ವಿಷಯ ಏನು ಅಂದ್ರೆ, ಕೇಜ್ರಿವಾಲ್ ಅವರ ಮನೆ ವಿಷಯಕ್ಕೆ ಬಂದ್ರೆ, ಅವ್ರ ಮನೆ ಚೆನ್ನಾಗಿ ಮಾಡ್ಕೊಂಡ್ರೆ ನಮಗೇನು ತೊಂದರೆ ಇಲ್ಲ. ಆದ್ರೆ ಜನಗಳನ್ನ ಮುಟ್ಟಾಳ್ರನ್ನಾಗಿ ಮಾಡಬಾರ್ದು ಅಷ್ಟೇ. ಪಾಪ ಜನಗಳನ್ನ ಸುಳ್ಳು ಮತ್ತೆ ಆಧಾರ ಇಲ್ದಿರೋ ಮಾತುಗಳಿಂದ ಮೂರ್ಖರನ್ನಾಗಿ ಮಾಡಕ್ಕೆ ಯೋಚಿಸಬಾರ್ದು. ಅಂದ್ರೆ ಚುನಾವಣೆ ಬಂದಾಗ ನಾನು ಬಂದು ಜನಗಳ ಹತ್ರ ಏನು ಹೇಳ್ತೀನೋ ಆ ಮಾತೇ ಬೇರೆ, ಚುನಾವಣೆ ಆದ್ಮೇಲೆ ಮಾಡೋ ಕೆಲಸನೇ ಬೇರೆ. ಮೋದಿಜಿಯವರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ, ಕೇಜ್ರಿವಾಲ್ ಅವರು ಏನು ಹೇಳ್ತಾರೋ ಅದಕ್ಕೆ ವ್ಯತಿರಿಕ್ತವಾಗಿ ಮಾಡ್ತಾರೆ. ಆಮೇಲೆ ಜನಗಳ ವಿಶ್ವಾಸ ನೋಡಿ, ಮೋದಿಜಿಯವರು ಜನಗಳ ವಿಶ್ವಾಸನ ಗಳಿಸಿದ್ದಾರೆ. ಕೇಜ್ರಿವಾಲ್ ಜಿ ಅವರು ಎಲ್ಲಾ ವಿಧದಲ್ಲೂ ಜನಗಳ ವಿಶ್ವಾಸನ ಮಣ್ಣು ಪಾಲು ಮಾಡಿಬಿಟ್ಟಿದ್ದಾರೆ.